ಅನಂತನಾಗ್ ಜಿಲ್ಲಾಸ್ಪತ್ರೆಗೆ ಅಮಿತ್ ಶಾ ಭೇಟಿ ನೀಡಿದ್ದಾರೆ. ಸಂತ್ರಸ್ತರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಕೇಂದ್ರ ಸಚಿವ. ನಿನ್ನೆಯಿಂದಲೂ ಕೂಡ ಶ್ರೀನಗರದಲ್ಲೇ ಇದ್ದಾರೆ. ಪಹಲ್ಗಾಮ್ ಕೂಡ ತೆರಳಿದ್ರು. ಈಗ ಅನಂತನಾಗ್ನಲ್ಲಿರುವ ಆಸ್ಪತ್ರೆಯಲ್ಲಿ ನಿನ್ನೆ ನಡೆದ ಘಟನೆಯಲ್ಲಿ ಗಾಯಾಳುಗಳಾದವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಕೇಂದ್ರ ಸಚಿವ ಅಮಿತ್ ಶಾ. ಗಾಯಾಳುಗಳಿಗೆ ಧೈರ್ಯ ತುಂಬಿದ್ದಾರೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲರ ಸಂಪೂರ್ಣ ಬೆಂಬಲ ನಿಮ್ಮ ಜೊತೆಯಲ್ಲಿರುತ್ತೆ, ಬೇಗ ಗುಣಮುಖರಾಗಿಲಿ ಅನ್ನೋ ರೀತಿಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಅಮಿತ್ ಶಾ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅನಂತನಾಗ್ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿರುವ ಸಂದರ್ಭದ ದೃಶ್ಯಗಳಿದು. ಗಾಯಾಳುಗಳನ್ನ ವಿಚಾರಿಸಿಕೊಂಡಿದ್ದಾರೆ. ಹಾಗೆ ಆದಷ್ಟು ಬೇಗ ಅವರು ಗುಣಮುಖರಾಗಲಿ ಅಂತ ಕೂಡ ಹಾರೈಸಿದ್ದಾರೆ. ಅವರ ಕುಟುಂಬಸ್ಥರ ಜೊತೆಯಲ್ಲೂ ಕೂಡ ಮಾತುಕತೆ ನಡೆಸಿದ್ದಾರೆ ಕೇಂದ್ರ ಸಚಿವ ಅಮಿತ್ ಶಾ. ನಿನ್ನೆ ನಡೆದ ಘಟನೆಯಲ್ಲಿ ಆದ 28 ಸಾವು ಕೂಡ ಅತ್ಯಂತ ಗಂಭೀರವಾದದ್ದು. ಸಮಾನವಾದ ದುಃಖ ಆ 28 ಕುಟುಂಬಗಳಿಗಿದೆ. ಭಾರಿ ಅನ್ಯಾಯ ಅನ್ಸದ ಅದೊಂದು ಫೋಟೋ ಇಡೀ ಜಗತ್ತನ್ನ ಒಂದು ನಿಮಿಷ ಶೇಕ್ ಮಾಡಿದೆ. ತನ್ನ ನವ ವಿವಾಹಿತ ಗಂಡನ ಎದುರು, ಆತನ ಪಾರ್ಥಿವ ಶರೀರದ ಎದುರು ಆ ಹೆಣ್ಣು ಮಗಳು ಕೂತು ದುಃಖಿಸ್ತಾ ಇರುವ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿ ಹರಿದಾಡ್ತಾ ಇರುವ ಫೋಟೋ. ಅಲ್ಲಿದ್ದ ಪಾರ್ಥಿವ ಶರೀರ ವಿನಯ್ ನರ್ವಾಲ್ 6 ದಿನಗಳ ಹಿಂದೆ ಮದುವೆಯಾಗಿ ಹೆಂಡತಿಯ ಜೊತೆಯಲ್ಲಿ ಪಹಲ್ಗಾವ್ಗೆ ಬಂದ ನೌಕಾಪಡೆಯ ವಿನಯ್. ಬಹುಶಃ ಎಲ್ಲಿವರೆಗೂ ಆ ಹೆಣ್ಣು ಮಗಳ ಸ್ಥಾನದಲ್ಲಿ ನಾವು ನಿಂತು ಯೋಚನೆ ಮಾಡೋದಿಲ್ವೋ, ಅಥವಾ ನಮ್ಮ ಕುಟುಂಬ ವರ್ಗದ ಒಬ್ಬರನ್ನ ಅಲ್ಲಿ ಮಲಗಿರುವ ನೌಕಾಪಡೆಯ ಸದಸ್ಯನ ಸ್ಥಾನದಲ್ಲಿ ನೋಡೋದಿಲ್ವೋ, ಈ ವಿಚಾರದ ಗಂಭೀರತೆ ಅರ್ಥ ಆಗಲ್ಲ ಅನ್ಸುತ್ತೆ. ಅಲ್ಲಿವರೆಗೂ ನಾವು ಜಾತಿ, ನಮ್ಮ ಭಾಷೆ, ನಮ್ಮ ರಾಜ್ಯ, ನಮ್ಮ ಮನೆ, ನಮ್ಮ ಕಾಲೋನಿ, ನಮ್ಮ ಘಟನೆಯನ್ನ ಕಣ್ತುಂಬಿಕೊಂಡು ಒಂದು ಅರ್ಧ ಗಂಟೆಯಲ್ಲಿ ವಿ ವಿಲ್ ಆಲ್ ಬಿ ಬ್ಯಾಕ್ ಟು ನಾರ್ಮಲ್. ನಮ್ಮ ಜೀವನ, ನಮ್ಮ ಕೆಲಸ, ನಮ್ಮ ಪಕ್ಷ, ನಮ್ಮ ಸಿದ್ಧಾಂತ. ನಾವು ಭಾರತೀಯರಾಗಿ ಒಂದು ಯೋಚನೆ ಮಾಡಬೇಕು. ಇಟ್ ಹಸ್ ಹ್ಯಾಪನ್, ಇದು ಬಹಳ ಈ ಕೃತ್ಯ ಆಗಿದೆ. ವಾಟ್ ನೆಕ್ಸ್ಟ್? ನಾವು ಈಗ ಸರಿಯಾಗಿ ಫೋಕಸ್ ಮಾಡಿ, ಐ ಆಮ್ ಶೂರ್ ಸಮಥಿಂಗ್ ಲೈಕ್ ದಟ್ ವಿಲ್ ಹ್ಯಾಪನ್ ಟು ನರ್ವಾಲ್ಸ್ ವೈಫ್. ಆಯ್ತು, ಅದಾಗೋಯ್ತು. ಅದೊಂದೇ ಅಲ್ಲ, ಎಷ್ಟು ಎಂತೆಂಥ ದಾರುಣವಾಗಿರುವಂತಹ ನಾವು ಸೀನ್ಸ್ ನೀವು ತೋರಿಸ್ತಾ ಇದ್ದಾರ ಅಂದ್ರೆ, ಒಂದು ಚಿಕ್ಕ ಮಗು ಅಪ್ಪನ ಪಕ್ಕ ಕೂತ್ಕೊಳ್ತಾ ಇದೆ. ಅದು ಸಮಥಿಂಗ್ ದಟ್ ನೋಬಡಿ ಕ್ಯಾನ್ ಫರ್ಗೆಟ್ ಇದು ಫಾರ್ ದ ರೆಸ್ಟ್ ಆಫ್ ದರ್ ಲೈಫ್ಸ್. ಅಂತಹ ದಾರುಣವಾದ ದೃಶ್ಯ ನಾನು ಲೈಫಲ್ಲೇ ನೋಡಿಲ್ಲ. ಅಷ್ಟು ದಾರುಣವಾಗಿದೆ. ಪಾಪ ಮಗುಗೆ ಏನು ಗೊತ್ತೂ ಆಗಿಲ್ಲ ಏನಾಗಿದೆ ಅಂತ. ಅಪ್ಪ ಮಲ್ಕೊಂಡ್ಬಿಡಿದಾನ ಅಲ್ಲಿ, ಹಿ ಇಸ್ ಡೆಡ್, ಹಿ ಡಸಂಟ್ ಇವನ್ ನೋ. ಇಂಥ ಒಂದು ಕೃತ್ಯ ಆಗಿರಬೇಕಾದ್ರೆ 28 ಜನ ಟೋಟಲಿ ಅನ್ಸಸ್ಪೆಕ್ಟಿಂಗ್ ಇದು ಸಿಟಿಸನ್ಸ್ ಆಫ್ ದ ಕಂಟ್ರಿ, ಇನ್ನೋಸೆಂಟ್ಸ್ ಹೂ ಜಸ್ಟ್ ಅಲ್ಲಿ ಪಹಲ್ಗಾಮಲ್ಲಿ ಫೋಟೋ ತೆಗೆಸ್ಕೊಳಕ್ ಹೋಗಿ ಅಲ್ಲಿ ಎಂಜಾಯ್ ಮಾಡಕ್ ಹೋದಂತ ನಮ್ಮ ಪೀಪಲ್, ಅವ್ರನ್ನ ಕೊಂದು ಹಾಕಿದ್ದ ಆ ರಾಕ್ಷಸರನ್ನ ನಾವು ಸುಮ್ಮನೆ ಬಿಡಲ್ಲ. ಪ್ರಶ್ನೆ ಅದೇ ಇರೋದು ಮುರಳಿ ಸರ್. ಸಾಮಾಜಿಕ ಜಾಲತಾಣದಲ್ಲಿ ಮಾತನಾಡ್ತಿರೋರು ದಿಸ್ ಇಸ್ ದ ರೈಟ್ ಆಪರ್ಚುನಿಟಿ, ಪಿಒಕೆ ಕ್ಯಾಪ್ಚರ್ ಮಾಡ್ಬಿಡ್ಬೇಕು ಆ ಲೆವೆಲ್ ಅಲ್ಲಿ ಮಾತಾಡ್ತಿದ್ದಾರೆ. ಬಟ್ ಇಸ್ ಇಟ್ ದಟ್ ಈಸಿ? ನಿರ್ಣಯ ಕೈಗೊಳ್ಳೋದು ಅಂದ್ರೆ ಏನ್ ಮಾಡಬಹುದು ಭಾರತ? ಈಗ ಆಕ್ಚುಲಿ ಇದರಲ್ಲಿ ನಮ್ಮ ದೇಶದ ನಾಗರಿಕರಲ್ಲಿ ವಿಪರೀತ ರೋಷ ಬಂದ್ಬಿಟ್ಟಿದೆ. ವಿಪರೀತ ರೋಷ. ಇಂಥ ಒಂದು ದೊಡ್ಡ ಕೃತ್ಯ ಆಗೋಯ್ತಲ್ಲ, ನಮ್ಮ ದೇಶದಲ್ಲಿ ನಮ್ಮನ್ನೇ ಬಂದು ಹೊಡಿತಾ ಇದಾರಲ್ಲ. ಅದು ಏನು ಇದನ್ನ ಕಾಶ್ಮೀರ, ಅದು ಜನ್ನತ್, ಅದು ನಿಜವಾಗಲೂ ಹಿಡಿದ ಪ್ಯಾರಡೈಸ್ ಅಲ್ಲಿ ಅಂತ ಕಡೆ ಈ ತರ ಆಗೋಯ್ತಲ್ಲ ಅಂತ ಒಂದು. ಎರಡನೇದು, ಈ ಪಾಕಿಸ್ತಾನ ಇಂಥ ಧೈರ್ಯ ತೋರಿಸಿದಲ್ಲ, ಎರಡನೇದು. ಮೂರನೇದು, ಅವ್ರನ್ನ ಹೊಡಿಲೇಬೇಕು. ಹೌದು, ಇವತ್ತು ನಮ್ಮೆಲ್ಲರ ಅಭಿಪ್ರಾಯ, ನಮ್ಮೆಲ್ಲರ ಅಂದ್ರೆ ನಮ್ಮಂಥ ವೆಟರನ್ ಸೋಲ್ಜರ್ಸ್ ಅಭಿಪ್ರಾಯ ಏನು, ಹಿಟ್ ದೆಮ್ ಹಾರ್ಡ್. ಬಟ್ ಹೇಳೋ ಸುಳ್ಳು. ಹೌ ವಿಲ್ ಯು ಹಿಟ್ ದೆಮ್ ಹಾರ್ಡ್? ಇವತ್ತು ಪಾಕಿಸ್ತಾನ ನೀವು ಅಟ್ಯಾಕ್ ಮಾಡಿದ್ರೆ ದೇ ರೆಡಿ, ಏನ್ ತೊಂದ್ರೆ. ಆದ್ದರಿಂದ ಇಂಥ ಒಂದು ಸಂದರ್ಭದಲ್ಲಿ ಅಟ್ಯಾಕ್ ಮಾಡಕ್ಕಾಗತ್ತಾ ಅಂತ ಒಂದು. ಎರಡನೇ ವಿಷಯ, ಇವತ್ತು ಅವ್ರು ಏನೇನು ಯಾರ್ಯಾರು ಇದನ್ನ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದಾರಲ್ಲ ಇದರೊಳಗೆ ಪಹಲ್ಗಾಮಲ್ಲಿ, ಅವರೆಲ್ಲ ಮುಜಫರಾಬಾದ್ ಅಲ್ಲಿ ಅಡ್ಕೊಂಡು ಕೂತಿದ್ದಾರೆ ಅಷ್ಟರನ್ನು. ಯಾರದು? ಇವನು ಸೈಫುದ್ದೀನ್ ಕಸೂರಿ, ಖಾಲಿದ್ ಕಸೂರಿ,
ಇವನು ಸಜಾದ್ ಮೀರು, ಹಫೀಜ್ ಸಯೀದ್ ಅವರೆಲ್ಲ ಅಲ್ಲೇ ಕೂತಿದ್ದಾರೆ. ಅವ್ರನ್ನ ಪಾಕಿಸ್ತಾನ ಸಾಕಿ ಸಲಹುತ್ತಾ ಇದೆ, ಅಲ್ಲೇ ಇದ್ದಾರೆ. ಅಥವಾ ಅವ್ರನ್ನ ಶಿಫ್ಟ್ ಮಾಡಿರೋದು ಬೇರೆ ಕಡೆ. ಅಂದ್ರೆ ನಾವು ಅವ್ರನ್ನೆಲ್ಲ ಒಂದೇ ಸಾರಿ ಮುಜಫರಾಬಾದ್ ಅಲ್ಲಿ ನಿರ್ನಾಮ ಮಾಡಬಹುದು. ಇದು ನಾವೆಲ್ಲ ನಮ್ಮ ಗ್ರೂಪ್ ಅಲ್ಲಿ ನಾವೇನ್ ಮಾತಾಡ್ಕೋತಿದ್ವಿ ಅಂದ್ರೆ, ಇದು 7th October 2023 ಮೂಮೆಂಟ್ ಫಾರ್ ಇಂಡಿಯಾ. 7th October 2023 ನಿಮ್ಗೆ ನಾನು ಜ್ಞಾಪಕ ಮಾಡಬೇಕು ಅಂದ್ರೆ, ಹಮಾಸು ಕಿಬ್ಬುಟ್ಸ್ ಅಲ್ಲಿ ಬಂದು ಇದೇ ತರ ಇಂಡಿಸ್ಕ್ರಿಮಿನೇಟ್ ಫೈರಿಂಗ್ ಮಾಡಿ 1200 ಇಸ್ರೇಲಿಯಸ್ನ ಸಾಯಿಸಿ ಎಷ್ಟೋ ಜನನ್ನ ಬಂದಿಯಾಗಿ ಮಾಡ್ಕೊಂಡು ಹೋದ್ರು. ಇವತ್ತಿನವರೆಗೂ ಇಸ್ರೇಲ್ ಬಿಟ್ಟಿಲ್ಲ, ಇವತ್ತಿನವರೆಗೂ. ಬಟ್ ಜನಕ್ಕಿರೋ ಆತಂಕ ಅದೇ ಅಲ್ವಾ ಸರ್? ಇದೇ 7th October ನೆನಪು ಮಾಡ್ಕೊಳ್ತಾ ಇರೋ ಜನ ವಿ ಆರ್ ನಾಟ್ ಇಸ್ರೇಲ್ ಅಂತ ಬಹಿರಂಗವಾಗಿ ಹೇಳ್ತಿದ್ದಾರೆ. ಇಸ್ರೇಲ್ ಆಕ್ಚುಲಿ ಅದನ್ನ ಅವರು ಇವನ್ನ ಹಮಾಸ್ ಲೀಡರ್ನ ಬಿಡ್ಲಿಲ್ಲ. ಅವನು ಇರಾನ್ ಅಲ್ಲಿ ಹೋಗಿ ಅವನ ಮನೆಯಲ್ಲೇ ಹೊಡೆದ್ರು. ಈಗ ಅವರು ಸೈಮಲ್ಟೇನಿಯಸ್ ಆಗಿ ಈ ಕಡೆ ಲೆಬನಾನ್ ಮೇಲೆ ಅಟ್ಯಾಕ್ ಮಾಡಿದ್ರು, ಈ ಕಡೆ ಇರಾನ್ ಮೇಲೆ ಮಾಡಿದ್ರು, ಈ ಕಡೆ ಇದನ್ನ ಇವ್ರಿಗಂತೂ ಹಮಾಸ್ಗಂತೂ ಗಾಜಾಲ್ ಹೊಡಿತಾನೆ ಇದ್ರು. ಅವ್ರು ಹೊಡಿಬೇಕಾದ್ರೆ ನಾವೇ ಹೊಡಿಬೇಕು. ನಮಗೂ ಅಷ್ಟೇ ಕೇಪಬಿಲಿಟಿ ಇದೆ. ಇವತ್ತು ನಮಗೂ ಅಷ್ಟೇ. ಇವತ್ತು ನಮ್ಮ 1500 ಏರ್ಕ್ರಾಫ್ಟ್ ಇದೆ. ನಾವು ಯಾವ್ದನ್ನ ನಾವು ಆರ್ಮಿ ಯೂಸ್ ಮಾಡ್ತೀವೋ, ಏರ್ಫೋರ್ಸ್ ಯೂಸ್ ಮಾಡ್ತೀವೋ, ಅದು ಸರ್ಕಾರಕ್ಕೆ ಬಿಟ್ಟಿದ್ದು. ಆದ್ರೆ ಅಲ್ಲಿ ಒಂದು ಚಿಕ್ಕ ಪಾಸ್ ಜೊತೆಗೆ ಒಂದು ಪ್ರಶ್ನೆ ಜೊತೆಗೆ ಈ ಪಾಸ್ ಅನ್ನು ನಾನು ಎಂಡ್ ಮಾಡ್ತೀನಿ. ಮುರಳಿ ಸರ್, ಕ್ಯಾನ್ ವಿ ಆಕ್ಟ್ ಲೈಕ್ ಇಸ್ರೇಲ್? ಶುಡ್ ವಿ ಆಕ್ಟ್ ಲೈಕ್ ಇಸ್ರೇಲ್? ಎರಡು ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಬೇಕು. ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸಚಿವ ಸಂತೋಷ್ ಲಾಡ್ ಅವರು ಪಹಲ್ಗಾಮ್ಗೆ ತೆರಳಿದ್ದಾರೆ. ಕನ್ನಡಿಗರ ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡು ಬರೋ ಕೆಲಸದ ಜವಾಬ್ದಾರಿ ಅವರ ಮೇಲೆ ವಹಿಸಲಾಗಿದೆ. ಕನ್ನಡಿಗರ ರಕ್ಷಣೆ ಬಗ್ಗೆ ಮೊದಲ ಪ್ರತಿಕ್ರಿಯೆ. ಘಟನೆ ಬಗ್ಗೆ ವಿವರಿಸೋಕೆ ಸಾಧ್ಯ ಇಲ್ಲ, ಅಷ್ಟು ಭೀಕರವಾಗಿದೆ. ಎಲ್ಲರನ್ನ ಸುರಕ್ಷಿತವಾಗಿ ತರೋ ಜವಾಬ್ದಾರಿ ನನ್ನ ಹೆಗಲ ಮೇಲಿದೆ. 150 ಜನರ ಲಿಸ್ಟ್ ರೆಡಿ ಇದ್ದು ಅವರೆಲ್ಲರನ್ನ ಸಂಪರ್ಕ ಮಾಡಿದ್ದೇನೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಸಚಿವ ಸಂತೋಷ್ ಲಾಡ್ ಮಾತನಾಡಿದ್ದಾರೆ. ಅನಂತನಾಗ್ ಜಿಲ್ಲಾಸ್ಪತ್ರೆಗೆ ಅಮಿತ್ ಶಾ ಭೇಟಿ ನೀಡಿದ್ದಾರೆ. ಸಂತ್ರಸ್ತರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಕೇಂದ್ರ ಸಚಿವ. ನಿನ್ನೆಯಿಂದಲೂ ಕೂಡ ಶ್ರೀನಗರದಲ್ಲೇ ಇದ್ದಾರೆ. ಪಹಲ್ಗಾಮ್ ಕೂಡ ತೆರಳಿದ್ರು. ಈಗ ಅನಂತನಾಗ್ನಲ್ಲಿರುವ ಆಸ್ಪತ್ರೆಯಲ್ಲಿ ನಿನ್ನೆ ನಡೆದ ಘಟನೆಯಲ್ಲಿ ಗಾಯಾಳುಗಳಾದವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಕೇಂದ್ರ ಸಚಿವ ಅಮಿತ್ ಶಾ. ಗಾಯಾಳುಗಳಿಗೆ ಧೈರ್ಯ ತುಂಬಿದ್ದಾರೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲರ ಸಂಪೂರ್ಣ ಬೆಂಬಲ ನಿಮ್ಮ ಜೊತೆಯಲ್ಲಿರುತ್ತೆ. ಬೇಗ ಗುಣಮುಖರಾಗಿಲಿ ಅನ್ನೋ ರೀತಿಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಅಮಿತ್ ಶಾ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅನಂತನಾಗ್ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿರುವ ಸಂದರ್ಭದ ದೃಶ್ಯಗಳಿದು. ಗಾಯಾಳುಗಳನ್ನ ವಿಚಾರಿಸಿಕೊಂಡಿದ್ದಾರೆ. ಹಾಗೆ ಆದಷ್ಟು ಬೇಗ ಅವರು ಗುಣಮುಖರಾಗಲಿ ಅಂತ ಕೂಡ ಹಾರೈಸಿದ್ದಾರೆ. ಅವರ ಕುಟುಂಬಸ್ಥರ ಜೊತೆಯಲ್ಲೂ ಕೂಡ ಮಾತುಕತೆ ನಡೆಸಿದ್ದಾರೆ ಕೇಂದ್ರ ಸಚಿವ ಅಮಿತ್ ಶಾ. ನಿನ್ನೆ ನಡೆದ ಘಟನೆಯಲ್ಲಿ ಆದ 28 ಸಾವು ಕೂಡ ಅತ್ಯಂತ ಗಂಭೀರವಾದದ್ದು. ಸಮಾನವಾದ ದುಃಖ ಆ 28 ಕುಟುಂಬಗಳಿಗಿದೆ. ಭಾರಿ ಅನ್ಯಾಯ ಅನ್ಸದ ಅದೊಂದು ಫೋಟೋ ಇಡೀ ಜಗತ್ತನ್ನ ಒಂದು ನಿಮಿಷ ಶೇಕ್ ಮಾಡಿದೆ. ತನ್ನ ನವ ವಿವಾಹಿತ ಗಂಡನ ಎದುರು, ಆತನ ಪಾರ್ಥಿವ ಶರೀರದ ಎದುರು ಆ ಹೆಣ್ಣು ಮಗಳು ಕೂತು ದುಃಖಿಸ್ತಾ ಇರುವ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿ ಹರಿದಾಡ್ತಾ ಇರುವ ಫೋಟೋ. ಅಲ್ಲಿದ್ದ ಪಾರ್ಥಿವ ಶರೀರ ವಿನಯ್ ನರ್ವಾಲ್ 6 ದಿನಗಳ ಹಿಂದೆ ಮದುವೆಯಾಗಿ ಹೆಂಡತಿಯ ಜೊತೆಯಲ್ಲಿ ಪಹಲ್ಗಾವ್ಗೆ ಬಂದ ನೌಕಾಪಡೆಯ ವಿನಯ್